ಈ ವಿಗ್ರಹವನ್ನು. ನಂತರದೊಳಗೆ ಇದು ತುಂಗಭದ್ರಾ ನದಿ ಒಳಗೆ ಉಳಿ ಹೋಗುತ್ತೆ. ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂತಂದರೆ ತುಂಗಭದ್ರಾ ನದಿಯ ದಂಡೆಯ ಮೇಲೆ ಈ ದೇವಸ್ಥಾನ ಇದೆ. ಮುಂದುಗಡೆ ಬಹಳ ವಿಶಾಲವಾದಂಥ ತುಂಗಭದ್ರೆಯ ಒಂದು ನದಿ, ದೇವಸ್ಥಾನದ ಹಿಂದೆ ಬಹಳ ಸುಂದರವಾದ ನೀಲಗಿರಿ ತೋಪುಗಳು, ಬೇರೆ ಬೇರೆ ಸಸ್ಯಗಳು ನಮಗೆ ನೋಡ್ಲಿಕ್ಕೆ ಸಿಗ್ತವೆ. ಆಮೇಲೆ ಒಂದು ಮಾತು ಹೇಳ್ತಾರೆ, ಅಲ್ಲಿ ಅವರು ಹೇಳೋ ಪ್ರಕಾರ ವರ್ಷಕ್ಕೊಂದು 3-4 ಸಾರಿ ಆದರೂ ಆ ತುಂಗಭದ್ರಾ ನದಿ ತುಂಬಿ ಹನುಮಂತ ದೇವರ ಗುಡಿ ಒಳಗೆ ಪ್ರವೇಶ ಮಾಡಿರ್ತಾಳೆ ತುಂಗಭದ್ರೆ ಅಂತ ಹೇಳ್ತಾರೆ. ಅಂದರೆ ಈ ಮೂರ್ತಿಯ ಬಗ್ಗೆ ಗೊತ್ತಾಗಿದ್ದು ಸುಮಾರು 1000 ವರ್ಷದ ಹಿಂದೆ, ಅದಕ್ಕಿಂತ ಮುಂದಂತೂ ಹೇಳಬಹುದು. ವ್ಯಾಸರಾಜರು ಕೃಷ್ಣದೇವರಾಯನ ಆಸ್ಥಾನದೊಳಗಿದ್ದವರು, ಕೃಷ್ಣದೇವರಾಯನಿಗೆ ರಾಜಗುರುಗಳಾಗಿದ್ದವರು. ಅವರು